ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ರೀ. ಈಗ ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಸಂಗಸ್ವಾಮಿ ರೀ. ಸಂಗಯ್ಯಸ್ವಾಮಿ. ಯಾವ ಊರು ರೀ? ಅವ್ರೊಳ್ಳೆ ರೀ. ತಾಲೂಕು ತಾಲೂಕು ಅಫಜಲ್ಪುರ ರೀ. ಅಫಜಲ್ಪುರ ತಾಲೂಕು ರೀ. ಈಗ ಕಬ್ಬಿದು ಯಾವ್ದು ವೆರೈಟಿ ಹಚ್ಚಿರಿ ಇದು? ಇದು ರೀ, ಇದು ಜೀವನ ಜೂನ್ ತಿಂಗಳದಾಗ ರೀ. ಇಲ್ಲ, ಮಾರ್ಚ್ ಯಾವ ಮಾರ್ಚ್ 25ನೇ ತಾರೀಕು ನೀವು ಇದು ಕಬ್ಬು ಹಚ್ಕೊಂಡು? ಹಾಂ, ಮಾರ್ಚ್ 25ನೇ ತಾರೀಕಿಗೆ ರೀ. ಹಾಂ, ಮಾರ್ಚ್ 25ನೇ ತಾರೀಕು ಹಚ್ಚಿರಂದ್ರೆ ಈಗ ಇದು ಇವತ್ತು 3 ಜೂನ್ 2026, 2 ತಿಂಗಳ ಮ್ಯಾಗ ಐತ್ರಿ ಈಗ. ಹಾಂ, 2 ತಿಂಗಳು 10 ದಿನ ರೀ. 2 ತಿಂಗಳು 10 ದಿನ ಆಗ್ಯದ ರೀ ಇದು. ಹಾಂ, ಈಗ ಇದು ಇಲ್ಲಿ ಹೆಂಗೆ ನೀವು ಮಡ್ಡಿ ಭೂಮಿಯಾಗ ಹಚ್ಚಿರಿ ಕಬ್ಬು ಆತದ ಅನ್ಕೊಂಡಿದ್ರೆ ಹೆಂಗೆ ಅಂದಿರಿ? ಕಬ್ಬು ಮಡ್ಡಿ ಭೂಮಿಯಾಗ ಹಚ್ಚಿನ್ರಿ. ಮಂದಿ ಎಲ್ಲ ಈಗ ಕಬ್ಬು ಮಡ್ಡಿ ಭೂಮಿಯಾಗ ಆತ ತಿಳಿಕೆ ಅಂದ್ರಿ. ಅದಕ್ಕೆ ನಾನು ಹಿರ್ಸಲಿಂದ ಹಚ್ಚೀನಿ ರೀ. ಆಗಲ್ಲ ಅಂದ್ರೂ ಚಾಲೆಂಜ್ ಮ್ಯಾಗ ಮೇಲೆ ಹಚ್ಚೀನಿ ರೀ. ಚಾಲೆಂಜ್ ಮ್ಯಾಗ ಹಚ್ಚಿರಿ. ಹಾಂ, ಈಗ ಹೆಂಗೆ ಅನ್ಸಕತ್ತದ? ಈಗ ನೀವು ಕಬ್ಬು ಹಚ್ಚಿರಿ 2 ತಿಂಗಳು ಆಗ್ಯದ ಈಗ. ಈಗ ಹೆಂಗೆ ಚಲೋ ಬಂದದ ಅಂತೀರಿ ಬೆಳಿ? ಈಗೇನು ನೋಡಪ್ಲಿಲ್ಲ ರೀ. ಸದ್ ಮಂದಿ ಅದೇ ಅಲ್ಲಿಗತ್ತಾರ ಈಗ. ಹಾಂ, ಮಡ್ಡಿ ಹೊಲ್ದಾಗ ಕಬ್ಬ ಬಂಗಾರ ಕಡ್ಡಿ ಹೋಗದಂಗೆ ಆಗ್ಲಕತ್ತ ರೀ. ಹಾಂ, ಚಂದ ಹೊಂಟದಾನಾಗತ್ತ. ಈಗ ಇದಕ್ಕೆ ಏನೇನು ಹಾಕಿರಿ ನೀವು? ಇದಕ್ಕೆ 2 ಸಲ ಚೌಡಪ್ಪರ ಅನಿಲ್ ರೀ, ಹಾಂ, ಅವರು ಸ್ವಲ್ಪ ಖಾತಾ ಇದು ಕೊಟ್ಟಾರಿ, ಎಣ್ಣೆ ಕೊಟ್ಟಾರಿ. ಹಾಂ ರೀ. ಆ ಎಣ್ಣೆ ಮೇಲೆ ಹಾಕಿವ್ರಿ. ಹಂಗೆ ರೀ, ಎಣ್ಣೆ ಮ್ಯಾಗ 2 ಸಲ ಡ್ರೆಂಚಿಂಗ್ 2 ಮಾಡ್ಕೊಂಡ್ರಿ. ಸಲ ಡ್ರೆಸ್ಸಿಂಗ್ ಮಾಡಿದ್ವಿ. 2 ಸಲ ಡ್ರೆಂಚಿಂಗ್ ಮ್ಯಾಗೆ ಇಷ್ಟು ಬೆಳೆ ಬಂದದ ಈಗ ನಿಮಗೆ. ಹಾಂ ರೀ. ಹಾಂ, ಹಾಂ ರೀ. ಈಗ ಮತ್ತೆ ನೋಡಮ್ಮ ಕಬ್ಬು ನೋಡ್ರಿ, ನೋಡಮ್ಮ ಎಷ್ಟು ಗಣಿ ಕಟ್ಟದ ಏನೇನು ಕಬ್ಬು ಸುಲ್ದು ನೋಡ್ರಿ. ನೋಡಮ್ಮ ಮತ್ತೆ ಇಲ್ಲಿ ಕಬ್ಬ 4 ಗಣಿ ನೋಡ್ರಿ. 4 ಗಣಿತನ ಬಂದವ. 1 2 3 4 5 ಗಣಿತಾಗ ಬಂದವ್ರಿ. ಹಾಂ, ಹಾಂ, ಇಲ್ಲ ಬೇಡ. ಚಲೋ ಗಣಿನೂ ಗಡ್ಲಾಗತ್ತದ ರೀ. ಹಾಂ ರೀ. ಹಾಂ, 4-5 ಗಣಿ ಗಡಾಗತ್ತವ ರೀ. 2-2.5 ತಿಂಗಳದಾಗೆ. ಹಾಂ, ಹಾಂ, 2 ತಿಂಗಳು 10 ದಿನ ರೀ. 2 ತಿಂಗಳ 10 ದಿನದಾಗೆ ಈ ನಮ್ಮನ್ ಕಬ್ಬು ಬಂದದ. ಪೂರಾ ನಿಮ್ಮ ತಲೆ ಮಟ್ಟ ಹಾರು ಹೋಲಾಗತ್ತದ ಕಬ್ಬು. ಹಾಂ, ನಾ ಬೋದ್ ಹಾಕಿಲ್ರಿ. ಹಾಂ, ಇನ್ನೂ ಬೋದ್ ಹಾಕಿಲ್ಲ. ನಾ ಬೋದ್ ಹಾಕಿಲ್ರಿ. ಖಾತಾ ಹೊಡೆದಕ್ಕೆ ಬೋದ್ ಹಾಕ್ಬೇಕತ್ತೇನ್ರಿ. ಖಾತಾ ಹಾಕಿಕೆ ಈಗ ಒಂದ್ಸಲ ಬೋದ್ ಹಾಕೋತೀರಿ. ಇದೊಂದ್ಸಲ ನೀರು ನಡೆದ್ರಿ. ನೀರು ಆಗಾನ ಖಾತಾ ಹೊಡೆದಕ್ಕೆ ಬೋದ್ ಹಾಕ್ತೀನಿ ರೀ. ಬೋದ್ ಹಾಕೊಂಡ್ಬಿಡ್ತೀರಿ ಈಗ. ಹಾಂ, 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 ನಿಮ್ಗೆ ಖುಷಿ ಅದ ರೀ ಈಗ ಇದು? ಖುಷಿ ಅದ ರೀ. ಈಗ ಎಲ್ಲೋ ರೈತರು ಡ್ರೆಂಚಿಂಗ್ ಮಾಡ್ಕೋಬೋದಂದ್ರೆ. ಹಾಂ ರೀ. ಹಾಂ, ಹಾಂ ರೀ. ನೋಡಿ ರೈತ ಬಾಂಧವ್ರೆ, ಈಗ ಇದು ಮಡ್ಡಿ ಭೂಮಿಯಲ್ಲಿ ಕಬ್ಬು ಆಗಲ್ಲ ತಳಿಕೆ ಅಂದಿದ್ರು. ಅಂದರೂ ಕೂಡ ಇವರು ಚಾಲೆಂಜ್ ಮ್ಯಾಗ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಭೂಮಿ ಇಂಥದೇ ತಳಿಕೆ ಯಾವುದೇ ಕಾರಣಕ್ಕೆ ಹಿಂಜರಿಬೇಡ್ರಿ. ಈಗೇನೆಲ್ಲ ಚೆನ್ನಾಗಿರುವಂಥ ಕೆಲವೊಂದು ಎಣ್ಣೆಗಳು ಬಂದಿದ್ದಾವೆ. ಅವುಗಳನ್ನು ಬಡ್ಡಿಗೆ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಮಾಡಿಕೊಂಡು ಉತ್ತಮ ಬೆಳೆ ಪಡಿಬೋದು ಅಂತೇಳಿ ಇವ್ರ ಮುಖಾಂತರ ನಾನು ತಿಳಿಸಲು ಬಯಸ್ತೇನೆ. ಆದ ಕಾರಣ ತಾವು ಯಾವುದೇ ಕಬ್ಬಿನ ಬೆಳೆ ಆಗಲಿ, ಹತ್ತಿ ಬೆಳೆ ಆಗಲಿ, ಕಾಯಿಪಲ್ಯ ಆಗಲಿ, ಇನ್ನಿತರ ಯಾವುದೇ ಬೆಳೆ ಇದ್ದರೂ ಕೂಡ ತಮ್ಮ ಏನೇ ಬೆಳೆಗಳ ಸಮಸ್ಯೆಗಳು ಇದ್ದರೂ ಕೂಡ ಒಂದು ಸಲ ನಮಕಾರ ಆಗ್ರೋ ಚೌಡಪ್ಪರ ಅಫಜಲ್ಪುರ ತಾಲೂಕಿಗೆ ಭೇಟಿ ನೀಡಿ ಮತ್ತು ಔಷಧಿಗಳನ್ನು ಪಡೆದು ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.